ಸುರಪುರ ತಾಲೂಕಿನ ದೇವಿಕೆರ ಗ್ರಾಮದಲ್ಲಿ ಶ್ರೀರಾಮನವಮಿಯಂದು ಶ್ರೀ ಕಾಳಿಕಾ ದೇವಿಯ ಜಾತ್ರೆ ಅದ್ದೂರಿಯಾಗಿ ನಡೆಯಿತು. ಪ್ರತಿ ವರ್ಷದಂತೆ ಸಂಪ್ರದಾಯದ ಪ್ರಕಾರ ಮೊದಲಿಗೆ ಮುತ್ತೈದೆ ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯ, ನಂತರ ಸಾಂಸ್ಕೃತಿಕ ಮತ್ತು ಸಂಗೀತ ಕಾರ್ಯಕ್ರಮ ನಡೆದವು. ಈ ಸಂದರ್ಭದಲ್ಲಿ ದೇವಸ್ಥಾನದ ಅರ್ಚಕರಾದ ಶ್ರೀ ಪದ್ಮಾಚಾರ್ಯರವರು ಮಾತನಾಡಿ, ಕೆರೆಯ ಪಕ್ಕದ ಬೆಟ್ಟದಲ್ಲಿ ದೇವಿ ನೆಲೆಸಿದ್ದ ಕಾರಣ ಈ ಊರನ್ನು ದೇವಿಕೆರೆ ಎಂದು ಕರೆಯುತ್ತಾರೆ. ಗ್ರಾಮದ ಸಮಸ್ತ ನಾಗರಿಕರ ಸಹಕಾರದಿಂದ ಜಾತ್ರೆ ವಿಜೃಂಭಣೆಯಿಂದ ನಡೆಯುತ್ತಿದೆ ಎಂದು ತಿಳಿಸಿದರು. ಗ್ರಾಮದ ಹಿರಿಯರಾದ ಶಾಂತಮೂರ್ತಿ ಹಿರೇಮಠ್, ಮೋಹನ್ ಪತ್ತಾರ್ ಇನ್ನಿತರರು ಉಪಸ್ಥಿತರಿದ್ದರು. ನಾವು ಪ್ರತಿ ವರ್ಷ ಈ ಜಾತ್ರಾ ಮಹೋತ್ಸವವನ್ನು ಚೈತ್ರ ಶುದ್ಧ ನವಮಿ ಎಂದು ಮಾಡ್ತೀವಿ. ಈ ಗ್ರಾಮದಲ್ಲಿ ದೇವಿ ಕೆರೆ ಅಂತ ಬರೋ ಕಾರಣ ಪಕ್ಕದಲ್ಲೇ ಇರೋದು ಕೆರೆ. ಸೊ ಕೆರೆ ಪಕ್ಕದಲ್ಲಿ ದೇವಿ ನೆಲೆಸಿರೋದ್ರಿಂದ ದೇವಿ ಕೆರೆ ಅಂತ ಗ್ರಾಮ. ನಮ್ಮ 5-6 ತಲೆಮಾರುಗಳಿಂದ ಈ ಉತ್ಸವವನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಬರ್ತಿದ್ದೀವಿ. ಜೊತೆಗೆ ಇದು 2ನೇ ಶಿರಸಂಗಿ ಬಿಟ್ಟರೆ 2ನೇ ಕಾಳಿಕಾ ದೇವಿ ಈ ಭಾಗಕ್ಕೆ ದೊಡ್ಡ ದೇವಸ್ಥಾನ. ಸುಮಾರು ಭಕ್ತರು ಬೇರೆ ಬೇರೆ ಊರುಗಳಿಂದ ಜಾತ್ರಾ ಮಹೋತ್ಸವಕ್ಕೆ ಬರ್ತಾರೆ. ಸುಮಾರು 9 ದಿವಸ ನಾವು ಇಲ್ಲಿ ದೀಪಾರಾಧನೆ ಮಾಡ್ತೀವಿ, ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ. ಪ್ರತಿ ಚೈತ್ರ ಶುದ್ಧ ನವಮಿ ಅಂದು ಇಲ್ಲಿ ಎಲ್ಲ ಮುತ್ತೈದರಿಗೆ ನಾವು ವಿಶೇಷವಾಗಿ ಮುತ್ತೈದೆಯರಿಗೆ ಪೂಜೆಯನ್ನು ಹಮ್ಮಿಕೊಳ್ಕೊಳ್ತೀವಿ. ಸುಮಾರು ಪೂಜೆಯಲ್ಲಿ 100 ಮುತ್ತೈದೆಯರು ಭಾಗವಹಿಸಿ ತಮ್ಮ ತಮ್ಮ ಇಷ್ಟಗಳನ್ನು ಈಡೇರಿಸಿಕೊಳ್ತಾರೆ. ಸೊ ಈ ಸಣ್ಣ ಗ್ರಾಮದಲ್ಲಿ ನಿಮ್ಮ TV4 ಚಾನಲ್ ಅವ್ರು ಬಂದು ಈ ನಮ್ಮ ದೇವಸ್ಥಾನದ ಬಗ್ಗೆ ತಿಳ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು.